ಹಸ್ತಿನಾಪುರದ ಹೊರವಲಯದಲ್ಲಿ ಮೃದು ಗಾಳಿಯು ಬೀಸುತ್ತಿದ್ದ ಸಂಜೆಯ ವೇಳೆ ಕೃಷ್ಣ ಮತ್ತು ಅರ್ಜುನ ತಮ್ಮ ದಿನದ ಕಾರ್ಯ ಮುಗಿಸಿಕೊಂಡು ನಡೆಯುತ್ತಿದ್ದರು. ನಗರ ನಿಧಾನವಾಗಿ ಮೌನಕ್ಕೆ ಜಾರುತ್ತಿದ್ದಾಗ ಕೃಷ್ಣನು ಅರ್ಜುನನತ್ತ ತಿರುಗಿ ಹೇಳಿದನು, ಅರ್ಜುನ, ಜನರು ನಿನ್ನ ದಾನಶೀಲತೆಯನ್ನು ಮೆಚ್ಚುತ್ತಾರೆ, ಆದರೆ ನಿನಗೆ ದಾನ ಎಂದರೆ ನಿಜವಾಗಿ ಏನು? ಅರ್ಜುನ ಸ್ವಲ್ಪ ಯೋಚಿಸಿ ಹೇಳಿದನು, ಪ್ರಭು, ಎಲ್ಲರೂ ಕರ್ಣನ ದಾನವನ್ನು ಹಾಡಿ ಹೊಗಳುತ್ತಾರೆ. ನಾನು ಯುದ್ಧದಲ್ಲಿ ಶೌರ್ಯದಿಂದ ನೀತಿಯಲ್ಲಿ ನಿಷ್ಠೆಯಿಂದ ಬದುಕಿದ್ದರೂ ದಾನದ ವಿಷಯದಲ್ಲಿ ನನಗೆ ಅಷ್ಟು ಮೆಚ್ಚುಗೆ ಸಿಗಲಿಲ್ಲ. ನಾನು ಕರ್ಣನಿಗಿಂತ ಕಡಿಮೆಯೇನು? ನನ್ನ ದಾನ ಮೌಲ್ಯವಿಲ್ಲವೇ? ಕೃಷ್ಣನು ಸಂತಸದಿಂದ ನಗೆ ಬೀರಿದನು ಹಾಗೂ ಗಂಭೀರವಾಗಿ ಹೇಳಿದನು, ಅರ್ಜುನ, ದಾನವೆಂದರೆ ಕೇವಲ ಕೊಡುವ ಕ್ರಿಯೆಯಲ್ಲ. ದಾನದಲ್ಲಿ ನಾನು ಕೊಟ್ಟೆ, ನನ್ನಿಂದಾಯಿತು ಎಂಬ ಅಹಂಕಾರ ಇರಬಾರದು. ಕರ್ಣನು ಕೊಟ್ಟದ್ದು ವಸ್ತುವಲ್ಲ, ತನ್ನ ಅಹಂಕಾರವನ್ನು ತ್ಯಜಿಸಿದನು. ನಿಜವಾದ ದಾನ ಎಂದರೆ ಪ್ರತಿಫಲ, ಹೆಸರು, ಪ್ರಶಂಸೆ ಇವೆಲ್ಲವನ್ನು ಬಯಸದೆ ಕೊಡುವುದು. ನಿನ್ನ ಹೃದಯ ಸಂಪೂರ್ಣವಾಗಿ ಶೂನ್ಯವಾಗಿದ್ದಾಗ ಮಾತ್ರ ನೀನು ದಾನದ ಸತ್ಯವನ್ನು ಅರಿತುಕೊಳ್ಳುವೆ. ಕೃಷ್ಣ ಕಿರುನಗೆ ಬೀರಿ ಅರ್ಜುನನನ್ನು ಓರೆಗಣ್ಣಿನಿಂದ ನೋಡುತ್ತಾ, ಆಯ್ತಪ್ಪ, ಹಾಗಾದ್ರೆ ನೀನು ಒಂದು ಕೆಲಸ ಮಾಡು. ಹಾಗೋ ಅಲ್ಲಿ ನೋಡು, ಎದುರುಗಡೆ 2 ದೊಡ್ಡ ಬೆಟ್ಟಗಳಿವೆ. ಅದನ್ನು ಬಂಗಾರದ ಬೆಟ್ಟವನ್ನಾಗಿ ಮಾಡುತ್ತೇನೆ. ನೀನು ನಿಮ್ಮ ಊರಿನವರನ್ನೆಲ್ಲ ಕರೆದು ಬಂಗಾರವನ್ನು ದಾನ ಮಾಡು, ಆದರೆ ಅದರಲ್ಲಿ ಒಂದು ಚೂರು ನೀನು ತೆಗೆದುಕೊಳ್ಳುವಂತಿಲ್ಲ ಎಂದನು. ಅರ್ಜುನ, ಆಯ್ತು ಕೃಷ್ಣ, ನೀನು ಹೇಳಿದ ಹಾಗೆ ಮಾಡುತ್ತೇನೆ ಎಂದು ತನ್ನ ಗ್ರಾಮಕ್ಕೆ ಹೋಗಿ, ಎಲ್ಲರೂ ಬನ್ನಿ, ನಾನು ಬಂಗಾರ ದಾನ ಮಾಡುತ್ತೇನೆ ಎಂದ. ಊರವರೆಲ್ಲ ಬಂಗಾರ ಎಂದ ಕೂಡಲೇ ಗುಂಪು ಗುಂಪಾಗಿ ಬಂದರು. ಅರ್ಜುನನು ಬೆಟ್ಟವನ್ನು ಮೊಗೆದು ಬಂಗಾರ ಕೊಡುತ್ತಿದ್ದನು. ಬಂಗಾರ ತೆಗೆದುಕೊಂಡು ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿ ಹೋಗುತ್ತಿದ್ದರು. ಮತ್ತು ಕೆಲವರು, ಅರ್ಜುನ, ನಿನ್ನಂತಹ ದಾನಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಆಡಿ ಹೊಗಳುತ್ತಿದ್ದರು. ಇದನ್ನೆಲ್ಲ ಕಂಡು ಕೇಳಿ ಅರ್ಜುನನಿಗೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಎನಿಸಿತು. 2-3 ದಿನಗಳಿಂದ ಬಿಡುವಿಲ್ಲದೆ ದಾನ ಕೊಡುತ್ತಲೇ ಇದ್ದಾನೆ. ಊರಿನವರು, ಅಕ್ಕಪಕ್ಕದ ಊರಿನವರು ಬಂಗಾರವನ್ನು ಮನೆಯ ಪೆಟ್ಟಿಗೆ, ಬೀರು, ಪೆಟಾರಿ, ಕೊನೆಗೆ ಬಟ್ಟೆಗಳಲ್ಲಿ ಗಂಟು ಕಟ್ಟಿಕೊಂಡು ಬಂದು ತೆಗೆದುಕೊಂಡು ಹೋಗುತ್ತಿದ್ದರು. ತೆಗೆದುಕೊಂಡು ಹೋದವರು ಬಂಗಾರದ ಆಸೆಗಾಗಿ ಮತ್ತೆ ಬರುತ್ತಿದ್ದರು. ಅರ್ಜುನನು ಕೊಡುತ್ತಲೇ ಇದ್ದನು. ಇಷ್ಟೆಲ್ಲ ಕೊಟ್ಟರೂ ಬೆಟ್ಟದ ಬಂಗಾರ ಒಂದು ಗುಲಗಂಜಿ ತೂಕದಷ್ಟು ಕಡಿಮೆಯಾಗಲಿಲ್ಲ. ಎಷ್ಟು ಬಂಗಾರ ಅಗೆದು ಮೊಗೆದು ಕೊಟ್ಟರೂ ಮತ್ತೆ ಅಷ್ಟೇ ಆಗುತ್ತಿತ್ತು. ಅರ್ಜುನನು ಕೊಟ್ಟು ಸೋತು ಹೈರಾಣಾದ. 3-4 ದಿನಗಳಿಂದ ನಿದ್ದೆ ಇಲ್ಲ, ಆಹಾರ ಸರಿಯಾಗಿ ತಿಂದಿಲ್ಲ, ವಿಶ್ರಾಂತಿಯ ಮಾತಂತೂ ಇಲ್ಲವೇ ಇಲ್ಲ. ಸುಸ್ತಾದ ಅರ್ಜುನನು, ಕೃಷ್ಣ, ನನ್ನ ಕೈಲಿ ಇನ್ನೂ ಬಂಗಾರ ಕೊಡಲು ಆಗುವುದಿಲ್ಲ, ನನಗೆ ವಿಶ್ರಾಂತಿಯ ಅಗತ್ಯವಿದೆ ಎಂದನು. ಕೃಷ್ಣನು, ಹೌದೌದು ಅರ್ಜುನ, ನೀನು ಬಹಳ ದಣಿದಿದ್ದೀಯ, ವಿಶ್ರಾಂತಿ ತಗೋ ಎಂದು ಹೇಳಿದ. ಆದರೆ ಮರುದಿನವೇ ಕೃಷ್ಣನು ಕರ್ಣನು ಬರುವುದನ್ನು ನೋಡಿ ಅವನನ್ನು ಕರೆದು, ನೋಡು ಕರ್ಣ, ಅಲ್ಲಿ 2 ಬಂಗಾರದ ಬೆಟ್ಟಗಳಿವೆ. ಅವುಗಳನ್ನು ಯಾರಿಗೆ ಬೇಕು ಅವರಿಗೆ ದಾನ ಮಾಡು, ಆದರೆ ನೀನು ಮಾತ್ರ ಒಂದು ಚೂರು ತೆಗೆದುಕೊಳ್ಳುವಂತಿಲ್ಲ ಎಂದು ಹೇಳಿ ಹೊರಟನು. ಕರ್ಣನು ಆಯ್ತು ಕೃಷ್ಣ ಎಂದವನೇ ತನ್ನ ಗ್ರಾಮಕ್ಕೆ ಬಂದು ಗ್ರಾಮದ ಜನಗಳನ್ನೆಲ್ಲ ಕರೆದು, ನೋಡಿ, ಅಲ್ಲಿ 2 ಬಂಗಾರದ ಬೆಟ್ಟ ಇದೆ. ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಬಂಗಾರ ತೆಗೆದುಕೊಂಡು ಹೋಗಿ ಎಂದು ಹೇಳಿ ಒಂದು ಕ್ಷಣವೂ ನಿಲ್ಲದೆ ತಿರುಗಿಯೂ ನೋಡದೆ ಹೊರಟು ಬಿಟ್ಟ. ಮರೆಯಲ್ಲಿ ನಿಂತು ನೋಡುತ್ತಿದ್ದ ಕೃಷ್ಣನು ಅರ್ಜುನನಿಗೆ ತೋರಿಸಿ, ನೋಡಿದೆಯಾ, ಅವನಿಗೆ ಯಾರ ಹೊಗಳಿಕೆಯಾಗಲಿ, ಕೊಟ್ಟಿದ್ದೇನೆ ಎಂಬ ಅಹಂ ಆಗಲಿ, ನನ್ನದು ಎಂಬ ಸ್ವಾರ್ಥವಾಗಲಿ ಯಾವುದೂ ಇಲ್ಲ. ಇದಕ್ಕಾಗಿಯೇ ಕರ್ಣನನ್ನು ಮಹಾದಾನಿ ಎಂದು ಎಲ್ಲರೂ ಹೇಳುವುದು ಎಂದು ಹೇಳಿದಾಗ ಅರ್ಜುನನು ನಾಚಿಕೆಯಿಂದ ತಲೆ ತಗ್ಗಿಸಿದನು. ಆಗ ಅರ್ಜುನನ ಮನದಲ್ಲಿ ಮೂಡಿತು, ಪ್ರಭು, ನಾನು ಯೋಧನೇ, ಆದರೆ ದಾನದಲ್ಲಿ ನಾನು ಇನ್ನೂ ಶಿಶುವಿನಂತಿದ್ದೇನೆ. ಇನ್ನು ಮುಂದೆ ಏನು ಕೊಡಬೇಕು ಎಂಬುದಲ್ಲ, ಹೇಗೆ ಕೊಡಬೇಕು ಎಂಬುದನ್ನು ಕಲಿಯುತ್ತೇನೆ.
ಕೃಷ್ಣನು ತಲೆಯಾಡಿಸುತ್ತಾ ಅರ್ಜುನ, ಧೀರ ಯೋಧ ಮಾತ್ರವಲ್ಲ, ಮಹಾನ್ ಮಾನವ ಕೂಡ ಆಗುವೆ ಎಂದು ಅರ್ಜುನನಿಗೆ ಹೇಳಿದನು.